ಬೆಂಗಳೂರು ವಾರಣಾಸಿ ನಡುವೆ ಸಂಚರಿಸುವ ಏರ್ ಇಂಡಿಯಾ ವಿಮಾನದಲ್ಲಿ ಅಚಾತುರ್ಯವೊಂದು ನಡೆದಿದೆ. ಪ್ರಯಾಣಿಕನೊಬ್ಬ ಕಾಕ್ಪಿಟ್ ಪ್ರವೇಶ ಮಾಡಲು ಪ್ರಯತ್ನಿಸಿದ್ದಾನೆ. ವಾಶ್ರೂಮ್ಗೆ ಹೋಗೋದಾಗಿ ಹೇಳಿ ಕಾಕ್ಪಿಟ್ ಪ್ರವೇಶ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ತಕ್ಷಣ ಆತನನ್ನ ವಿಮಾನದಲ್ಲಿದ್ದ ಸಿಬ್ಬಂದಿ ತಡೆದಿದ್ದಾರೆ. ಸದ್ಯ ಆ ವ್ಯಕ್ತಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಚಾಲನೆ ನೀಡಲಾಗಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆಯನ್ನು ನಡೆಸ್ತಾ ಇದ್ದು, ಮುಳಬಾಗಿಲು ತಾಲೂಕಿಗೆ ಹಿಂದುಳಿದ ವರ್ಗದ ಆಯೋಗದ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಭೇಟಿ ಕೊಟ್ಟಿದ್ದಾರೆ. ನಂಗಲಿ ಗ್ರಾಮ ಪಂಚಾಯಿತಿಯ ಕುರುಬರಹಳ್ಳಿ ಗ್ರಾಮದಲ್ಲಿ ಸಮೀಕ್ಷೆಗೆ ಚಾಲನೆ ನೀಡಲಾಗಿದೆ. ಇನ್ನು ಕೊಪ್ಪಳದಲ್ಲೂ ಸಮೀಕ್ಷೆ ಆರಂಭಿಸಲಾಗಿದೆ. ಸಮೀಕ್ಷೆಗೆ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಚಾಲನೆ ಕೊಟ್ಟರು. ಬೃಂದಾವನ ನಗರದ ವಾರ್ಡ್ ನಂಬರ್ 29ರ ಶಶಿಧರ್ ಸವಟಿ ಅವರ ಮನೆಯಿಂದ ಸಮೀಕ್ಷೆಗೆ ಚಾಲನೆ ನೀಡಿದ್ದು, ಮೊಬೈಲ್ ಆಪ್ ಮೂಲಕ ಶಿಕ್ಷಕರು ಸಮೀಕ್ಷೆ ಆರಂಭಿಸಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲೂ ಸಮೀಕ್ಷೆಗೆ ಸಚಿವ ಡಿ ಸುಧಾಕರ್ ಚಾಲನೆ ಕೊಟ್ಟರು. ಬುದ್ಧನಗರದ ಮನೆಯಲ್ಲಿ ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಆದರೆ ಚಾಲನೆ ಬಳಿಕ ದಾಖಲೆ ಅಪ್ಲೋಡ್ ಮಾಡಲು ಅಧಿಕಾರಿಗಳು ಪರದಾಡಿದ್ದಾರೆ. ಬಳಿಕ ಮೊಬೈಲ್ನಲ್ಲಿ ಸಮಸ್ಯೆ ಸರಿ ಮಾಡಿ ಸರ್ವೆ ಸಿಬ್ಬಂದಿಗೆ ಮಾರ್ಗದರ್ಶನ ನೀಡಲಾಗಿದೆ. ಜಾತಿ ಸಮೀಕ್ಷೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾತನಾಡಿರೋ ಸಚಿವ ಮಧು ಬಂಗಾರಪ್ಪ, ಬಿಜೆಪಿಯವರಿಗೆ ವಿರೋಧ ಮಾಡೋದೇ ಕೆಲಸ, ಅದಕ್ಕೆ ಅವರು ವಿರೋಧ ಪಕ್ಷದಲ್ಲಿರೋದು. ಮೋದಿಯವರು ಸಮೀಕ್ಷೆ ಮಾಡ್ತಾರಲ್ಲ, ಅದನ್ನ ವಿರೋಧ ಮಾಡ್ತಾರಾ? ನಾವು ಮಾಡ್ತಿರೋದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, ಅದಕ್ಕೆ ಅವರು ಜಾತಿ ಬಣ್ಣ ಹಾಕ್ತಿದ್ದಾರೆ. ವಿಜೇಂದ್ರ ಜಾತಿ ಬಣ್ಣ ಹಚ್ಚುತ್ತಿದ್ದಾರೆ. ಈ ಸಮೀಕ್ಷೆ ಸಾಮಾಜಿಕವಾಗಿ ನ್ಯಾಯ ತರುತ್ತೆ ಅನ್ನುವ ವಿಶ್ವಾಸ ನಮಗಿದೆ ಅಂತ ಹೇಳಿದ್ದಾರೆ. ವಿರೋಧ ಮಾಡದೇ ಕೆಲಸ, ಅದಕ್ಕೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋದು. ಅವ್ರಿಗಿನ್ನೆಂತ ಕೆಲಸ? ಹಾಗಾದ್ರೆ ನರೇಂದ್ರ ಮೋದಿ ಮಾಡ್ತಾರಲ್ಲ, ಅದನ್ನು ವಿರೋಧ ಮಾಡ್ತಾರಂತ? ನಾವು ಮಾಡ್ತಾ ಇರೋದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಮತ್ತೆ ಈ ರೀತಿಯಲ್ಲಿ ನಾವು ಮಾಡ್ತಾ ಇರೋದು. ಅವರ ಒಂದು ಆರ್ಥಿಕ ಸ್ಥಿತಿ ಎಲ್ಲ ನೋಡಕ್ಕೆ ಸಮೀಕ್ಷೆ ಸಾಮಾಜಿಕವಾಗಿ ನ್ಯಾಯ ತರುತ್ತೆ ಅಂತೇಳಿ ವಿಶ್ವಾಸ ಇದೆ. ಇವತ್ತಿನ ನಾನು ಮನವಿಯನ್ನು ಕೂಡ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ರೀತಿಯಲ್ಲಿ ಇದಕ್ಕೆ ಸ್ಪಂದನೆ ಮಾಡಿ ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಬಿಜೆಪಿಯವರು ವಿರೋಧ ಇವತ್ತಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಹಿನ್ನೆಲೆ ದಾವಣಗೆರೆಯಲ್ಲಿ ಭಕ್ತರ ಮನೆಗೆ ತೆರಳಿ ವಚನಾನಂದ ಶ್ರೀ ಜಾಗೃತಿ ಮೂಡಿಸಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿಯ ಕಾಲಂನಲ್ಲಿ ಲಿಂಗಾಯತ, ಪಂಚಮಸಾಲಿ ಅಂತ ಬರೆಸುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಭಕ್ತರ ಮನೆಗೆ ತಾವೇ ಸ್ವತಃ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ವಚನಾನಂದ ಶ್ರೀ, ಸಮೀಕ್ಷೆ ಹಿನ್ನೆಲೆ ಪ್ರತಿ ಊರಿಗೆ ಹೋಗಿ ಜಾಗೃತಿ ಮೂಡಿಸುವ ಅಭಿಯಾನ ಮಾಡುತ್ತಿದ್ದೇವೆ. ಇವತ್ತು ದಾವಣಗೆರೆ, ಹಾವೇರಿ, ಚಿತ್ರದುರ್ಗದಲ್ಲಿ ಜಾಗೃತಿ ಅಭಿಯಾನ ಮಾಡುತ್ತಿದ್ದೇವೆ. ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತ ಹೇಳಿದರು. ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾವು ಪ್ರತಿ ಜಿಲ್ಲೆಗೆ ಹೋಗಿ ಒಂದು ಅಭಿಯಾನವನ್ನು, ಜಾಗೃತಿಯನ್ನು ಮುಟ್ಲಿಕ್ಕೆ ಆರಂಭ ಮಾಡಿದ್ದೇವೆ. ಧರ್ಮದ ಕಾಲಮ್ನಲ್ಲಿ ನಾವೆಲ್ಲರೂ ಹಿಂದೂ ಅಂತ ಬರೆಸಬೇಕು, ಜಾತಿ ಕಾಲಮ್ನಲ್ಲಿ ಪಂಚಮಸಾಲಿ ಅಂತ ಬರೆಸಬೇಕು. ಆ ಹಿನ್ನೆಲೆಯಲ್ಲಿ 16 ಜಿಲ್ಲೆಗಳಿಗೆ ನಾವು ಪ್ರವಾಸವನ್ನು ಮಾಡಿದ್ದೇವೆ. ಜನಗಳ ಅಭಿಪ್ರಾಯನ ಸಂಗ್ರಹವನ್ನು ಮಾಡಿದ್ದೇವೆ. ಸಮಾಲೋಚನೆ ಮಾಡಿ ನಮ್ಮ ಹರಿಹರ ಪೀಠದಲ್ಲಿ ಬಂದು ಎಲ್ಲ ಧರ್ಮದರ್ಶಿಗಳ ಜೊತೆಗೆ ರಾಜ್ಯದ ಎಲ್ಲ ಪದಾರ್ಥಗಳ ಚರ್ಚೆಯನ್ನು ಮಾಡಿ ಒಂದು ವಿಚಾರಕ್ಕೆ ಬದ್ಧರಾದೀವಿ. ಅಂತಂದ್ರೆ ಧರ್ಮದಲ್ಲಿ ನಾವೆಲ್ಲರೂ ಹಿಂದೂನೇ ಬರೆಸಬೇಕು. ಜಾತಿ ಸಮೀಕ್ಷೆ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರೋ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಕಾಂಗ್ರೆಸ್ ಸರ್ಕಾರ 3ನೇ ಬಾರಿ ಸಮೀಕ್ಷೆ ಮಾಡ್ತಿದೆ, ಕಾಟಾಚಾರದ ಸರ್ವೆ ಮಾಡ್ತಿದ್ದಾರೆ. ಪರಿಶಿಷ್ಟರು ಈ ರಾಜ್ಯದ ಗುಲಾಮರಲ್ಲ. ನಿಮ್ಮ ಮಂತ್ರಿಮಂಡಲದ ಒಬ್ಬ ವ್ಯಕ್ತಿ ಇದು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆ ಅಂತ ಹೇಳಲೇ ಇಲ್ಲ. ನೀವಿನ್ನು ಎಷ್ಟು ಬಾರಿ ಸಿಎಂ ಆಗಬೇಕು ಅಂತ ಇದ್ದೀರಿ? ಎಸ್ಟಿ ನಿಗಮ ಅಷ್ಟೇ ಅಲ್ಲ, ಭೋವಿ ನಿಗಮದ ಹಣವನ್ನೂ ತಿಂದಿದ್ದೀರಿ. ಶೋಷಿತರಿಗೆ ಕಿಂಚಿತ್ತು ನ್ಯಾಯ ಕೊಟ್ಟಿಲ್ಲ. ಪರಿಶಿಷ್ಟರ ಸರ್ವೆ ಮಾಡುವ ಅವಶ್ಯಕತೆಯೂ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾಜಿ ಸಚಿವ ಎನ್ ಮಹೇಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜಾತಿ ಗಣತಿ ಹಿನ್ನೆಲೆ ಜಿಲ್ಲೆಯ ತಹಸೀಲ್ದಾರ್ ಕಚೇರಿಯಲ್ಲಿ ಕಿಟ್ ಪಡೆಯಲು ಶಿಕ್ಷಕರು ಜಮಾಯಿಸಿದ್ದಾರೆ. ಕಿಟ್ ನೀಡುವ ಮೂಲಕ ಗದಗ ಎಸಿ ಗಂಗಪ್ಪ ಅವರು ಚಾಲನೆ ನೀಡಿದ್ದಾರೆ. ಜಿಲ್ಲೆಯಾದ್ಯಂತ ಅಧಿಕಾರಿ ವರ್ಗ ಸೇರಿದಂತೆ ಒಟ್ಟು 6509 ಸಿಬ್ಬಂದಿ ನಿಯೋಜಿಸಲಾಗಿದೆ. ಕಿಟ್ನಲ್ಲಿ ಗಣತಿ ಕಿಟ್, ಐಟಿ ಕಾರ್ಡ್ ವಿತರಿಸಲಾಗಿದೆ. ಇನ್ನು ಯಾದಗಿರಿಯಲ್ಲೂ ಸಮೀಕ್ಷೆ ಪ್ರಕ್ರಿಯೆ ಆರಂಭವಾಗಿದೆ. ಆದರೆ ಮೇಲ್ವಿಚಾರಕರಿಗೆ ಇನ್ನೂ ಸರ್ವೆ ಕಿಟ್ ವಿತರಣೆ ಮಾಡಿಲ್ಲ. ತಹಸೀಲ್ದಾರ್ ಕಚೇರಿ ಮುಂದೆ ಮೇಲ್ವಿಚಾರಕರು, ಸಿಬ್ಬಂದಿ ಕಾದು ಕುಳಿತಿದ್ದು, ಕಿಟ್ ವಿತರಣೆ ಬಳಿಕ ಸರ್ವೆ ಪ್ರಕ್ರಿಯೆ ಆರಂಭವಾಗಲಿದೆ. ಕೇಂದ್ರ ಸರ್ಕಾರ ಕೆಲವು ವಸ್ತುಗಳ ಮೇಲೆ ಕಡಿತಗೊಳಿಸಿರೋ ಹಿನ್ನೆಲೆಯಲ್ಲಿ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಹಲವು ಕಡೆ ಸಂಭ್ರಮಾಚರಣೆ ಮಾಡಲಾಗ್ತದೆ. ದರ ಏರಿಕೆ ಇದೀಗ ಕಡಿಮೆಯಾಗಿದೆ. ಹಾಗಾಗಿ ಕಲಬುರಗಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪರ ಜಯಘೋಷ ಮುಗಿಲು ಮುಟ್ಟಿತ್ತು. ಹುಬ್ಬಳ್ಳಿಯಲ್ಲೂ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಘಟಕದ ನೇತೃತ್ವದಲ್ಲಿ ಸರ್ವೋದಯ ವೃತ್ತದಲ್ಲಿ ವಿಜಯೋತ್ಸವ ಮಾಡಲಾಯಿತು. ಶಾಸಕ ಮಹೇಶ್ ತೆಂಗಿನಕಾಯಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಕೇಂದ್ರ ಸರ್ಕಾರ ದಸರಾಗೆ
ಅವರಿಗೆ ಒಂದು ಒಳ್ಳೆ ಉಡುಗೊರೆ ಕೊಟ್ಟಿದೆ ಅಂತ ಸಂಭ್ರಮ ಪಟ್ಟರು. ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲೂ ಬಿಜೆಪಿ ಸಂಭ್ರಮಾಚರಣೆಯನ್ನ ಮಾಡಿದೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಪರ ಜಯಘೋಷ ಕೂಗಿದರು. ಯಾದಗಿರಿಯ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಸಂಭ್ರಮಾಚರಣೆ ಜೋರಾಗಿತ್ತು. ಬಿಜೆಪಿ ಜಿಲ್ಲಾ ಘಟಕದ ಕಾರ್ಯಕರ್ತರು ನಗರದ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಪಟ್ಟರು. ಕೇಂದ್ರ ಸರ್ಕಾರ ಹಾಗೂ ಮೋದಿ ಪರ ಘೋಷಣೆ ಕೂಗಿದರು. ಇನ್ನು ದೇವನಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಗಾಂಧಿ ಚೌಕದಲ್ಲಿ ನೆರೆದಿದ್ದ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಆಹಾರ ಉತ್ಪನ್ನಗಳು, ನಿತ್ಯ ಬಳಕೆಯ ಉತ್ಪನ್ನಗಳು, ವಾಹನಗಳ ಜಿಎಸ್ಟಿ ತೆರಿಗೆ ಕಡಿಮೆಯಾಗಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದರು.